ಕೈ ಕಟ್ಟಿ ಗಂಭೀರವಾಗಿ ನೋಡ್ತಿದ್ದ ಚರಿತಾಳನ್ನು ನಿಜಕ್ಕೂ ಕೇರ್ ಮಾಡದೆ ಕ್ಯಾಬಿನ್ ಡೋರ್ ಓಪನ್ ಮಾಡಿ ಹೋಗ್ತಿದ್ದ ತ್ರಿಲೋಕ್ಗೆ ಅಡ್ಡ ನಿಂತು ನನ್ನ ಫೋನ್ ಅಂತ ಕೇಳಿದ್ಲು. ಹೂ ಆರ್ ಯು? ಮುಖ ಸುಕ್ಕಾಗಿಸ್ತಾ. ಹೊಡೆದ್ರೆ ಮುಖ ಚಟ್ನಿ ಆಗುತ್ತೆ. ಯಾರು ಅಂತ ತಿಳಿದೆ ನಿನ್ನ ಆಫೀಸ್ನಲ್ಲಿ ನಿನ್ನ ಕ್ಯಾಬಿನ್ ಮುಂದೆ ಇದ್ದರೆ ತಲೆ ಕೆಡಿಸ್ಕೊಳ್ದೆ ಹೋಗ್ತಿದ್ಯಾ? ನೀನೊಬ್ಬನೇ ಅಲ್ಲ, ನಾನು ಕೂಡ ಭಿಕಾರಿ ಕ್ಯಾಂಡಿಡೇಟ್ ಅಲ್ಲ. ನೀನು ಕೋಟ್ ತಂದು ಕೊಟ್ಟಿದ್ದೀನಿ, ಮರ್ಯಾದೆಯಾಗಿ ನನ್ನ ಫೋನ್ ಕೊಡು. ಅದರಲ್ಲಿ ತುಂಬ ಕೆಲಸ ಇದೆ. ನನ್ನ ಕೋಟ್ ನಾನು ಕೈ ಕೊಡಲಿಲ್ಲ, ನೀನು ಫೋನ್ ನಾನು ಯಾಕೆ ಕೈ ಕೊಡಬೇಕು ಅಂದ. ಕಣ್ಣು ಸಣ್ಣಗೆ ಮಾಡಿದ ಚರಿತಾ, ಏನು ಮಾಡಿದೆ ನನ್ನ ಫೋನನ್ನು? ಎಲ್ಲಿದೆ ಅಂತ ಹೇಳಿ ನಾನು ತಗೋತೀನಿ. ನಾನು ಯಾಕೆ ಹೇಳಬೇಕು? ನಾನು ಇಲ್ಲದಿದ್ದಾಗ ನನ್ನ ಕೋಟ್ ಇಲ್ಲಿ ಎಸೆದು ಹೋಗಿದೆಯಾ? ಹಾಗೆ ನೀನಿಲ್ಲದ ಕಡೆ ನಿನ್ನ ಫೋನ್ ಎಸ್ತಿದ್ದೀನಿ, ಹೋಗಿ ಹುಡುಕು ಅಂತ ಬಾಗಿಲು ತೆಗೆದು ಒಳಗೆ ಹೋಗ್ತಿದ್ದ ಅವನ ಕೋಟ್ ಹಿಡಿದು ಎಕ್ಸ್ಟ್ರಾ ಮಾಡಿದೆ, ಮರ್ಯಾದೆಯಾಗಿ ಎಲ್ಲಿದೆ ಅಂತ ಹೇಳು. ಈಗ ಹುಡುಕಾಡೋ ಟೈಮ್ ಇಲ್ಲ ನನಗೆ, ಇಟ್ಸ್ ಎಮರ್ಜೆನ್ಸಿ. ಏನಂತ ಎಮರ್ಜೆನ್ಸಿ? ಆ ಫೋಟೋದಲ್ಲಿರೋ ಹುಡುಗನನ್ನು ನೋಡಿ ಸೈಟ್ ಹೊಡಿಬೇಕಾ ಅಂದ. ತಕ್ಷಣ ಕೈ ಬಿಟ್ಟು ಚರಿತಾ, ನನ್ನ ಪರ್ಸ್ನಲ್ ಮ್ಯಾಟರ್ಸ್ ಯಾಕೆ ನೋಡಿದೆ? ಸೆನ್ಸ್ ಇಲ್ವಾ? ಬುದ್ಧಿ ಇಲ್ವಾ ಅಂತ ಬೈಯಲು ಶುರು ಮಾಡಿದ್ಲು. ಅದನ್ನೇನು ತಲೆಗೆ ಹಾಕ್ಕೊಳ್ದೆ ತ್ರಿಲೋಕ್ ಆರಾಮವಾಗಿ ಒಳಗೆ ಹೋಗಿ ಕೋಟ್ ತೆಗೆದು ಹ್ಯಾಂಗರ್ಗೆ ಹಾಕಿ, ಯಾರವನು? ನಿಮ್ಮ ಭಾವನಾ? ಮೊನ್ನೆ ರೆಸ್ಟೋರೆಂಟ್ನಲ್ಲಿ ಕಂಡಿದ್ನಲ್ಲ, ಆ ಹುಡುಗನ ಥರನೇ ಇದ್ದಾನೆ? ಲವ್ ಮಾಡ್ತಿದ್ಯಾ ಅವನನ್ನು ಅಂತ ಕೇಳ್ದ. ನನ್ ಆಫ್ ಯುವರ್ ಬಿಸ್ನೆಸ್. ಮೊದಲು ನನ್ನ ಫೋನ್ ಕೊಡು. ಕೊಡೋದಕ್ಕೆ ನನ್ನ ಹತ್ರ ಇದ್ರೆ ತಾನೇ? ಯಾವಾಗಲೂ ನಾನು ಇಡಬೇಕಾದ ಜಾಗದಲ್ಲಿ ಇಟ್ಟಿದ್ದೀನಿ, ಹೋಗಿ ಹುಡುಕೋ. ಇಡಿಯಟ್. ನಮ್ಮ ಡ್ಯಾಡಿ ಒಂದು ಮಾತು ಹೇಳಿದೆ ಅಂದರೆ ನಿನ್ನ ಸೀಟ್ ಕೆಳಗೆ ಬಾಂಬ್ ಬಿಟ್ಟು ಆರಿಸ್ಬಿಡ್ತಾರೆ. ನಿಮ್ಮ ಡ್ಯಾಡಿ ಮಾಫಿಯಾ ಡಾನಾ? ಛೀ, ನಿನ್ನ ಹತ್ರ ಮಾತಾಡಿ ವೇಸ್ಟ್. ನಿನ್ನ ಕೆಲಸ ಹೀಗಲ್ಲ, ತಡಿ, ನಮ್ಮ ಭಾವನಿಗೆ ಹೇಳ್ತೀನಿ ಅಂತ ಜೊತೆಯಲ್ಲಿ ತಂದಿದ್ದ ಹಳೆ ಫೋನ್ನಿಂದ ಹರ್ಷನ ನಂಬರ್ಗೆ ಕಾಲ್ ಮಾಡಿದ್ಲು. ಬಾವಾ, ಇವ್ನು ನನ್ನ ಮೊಬೈಲ್ ಎಲ್ಲೋ ಬಚ್ಚಿಟ್ಟು ನನ್ನ ಜೊತೆ ಡಬಲ್ ಗೇಮ್ ಆಟ ಆಡ್ತಿದ್ದಾನೆ, ನನ್ನನ್ನು ಅಳಿಸ್ತಿದ್ದಾನೆ. ನಿನ್ನ ತಕ್ಷಣ ಇಲ್ಲಿಗೆ ಬಾ ಅಂತ ಆಫೀಸ್ ಬಿಲ್ಡಿಂಗ್ ಅಡ್ರೆಸ್ ಹೇಳಿದ್ಲು. ಏಯ್ ಹುಚ್ಚಿ, ನಿನ್ನ ಮೊಬೈಲ್ ನಿನ್ನ ಹ್ಯಾಂಡ್ ಬ್ಯಾಗ್ನಲ್ಲೇ ಇರುತ್ತೆ ನೋಡು ಅಂತ ನಗ್ತ ಹರ್ಷ. ವಾಟ್? ಶಾಕಾಗಿ ಹ್ಯಾಂಡ್ ಬ್ಯಾಗ್ ನೋಡ್ಕೊಳ್ತಿದ್ದ ಚರಿತಾಳಿಗೆ ತಳಭಾಗದಲ್ಲಿ ತನ್ನ ಮೊಬೈಲ್ ಕಾಣಿಸಿ ಕಣ್ಣು ಬೆರಗಾಗುವಂತೆ ಮಾಡ್ತು. ಒಂದು ಹುಚ್ಚು ನಗು ನಗ್ತಾ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಓಡೋ ಅಷ್ಟರಲ್ಲಿ ಕ್ಯಾಬಿನ್ ಡೋರ್ ಕ್ಲೋಸ್ ಆಗಿ ಲಾಕ್ ಆಯಿತು. ತುಟಿಗಳ ಮಧುವನ್ನು ಹೀರಿದ ಹರ್ಷನ್ ಎದೆಯನ್ನು ತಳ್ಳಿ ಮೇಲೆ ಎದ್ದ ಹೀರಾ, ಇಡಿಯಟ್, ಏನು ಮಾಡ್ತಿದ್ಯಾ? ಸುಮ್ಮನಿದ್ರೆ ಸಂಸಾರ ಕೂಡ ಮಾಡ್ತೀಯಾ ಅಂತ ಗದರಿದ್ಲು. ಸುಮ್ಮನಿದ್ರೆ ಮಾಡಲ್ಲ, ನನಗೆ ಕೋಪ್ರೇಟ್ ಮಾಡಿದ್ರೆ ಮಾಡ್ತೀನಿ ಅಂತ ಹೂವಿನಂಥ ಕಣ್ಣುಗಳನ್ನ ನೋಡ್ತಾ ತುಂಟತನದಿಂದ ಹೇಳ್ದ. ಇನ್ನು ಸಾಕು, ಆಫೀಸ್ಗೆ ಹೋಗೋ ಕೆಲಸ ಇಲ್ಲ ನಿನಗೆ? ನನ್ನ ಹಿಂದೆ ಸುತ್ತಿದೆಯಾ? ಹೀಗಾದರೆ ನಿಮ್ಮ ಡ್ಯಾಡಿ ಬಿಸ್ನೆಸ್ ಗಂಗೆಯಲ್ಲಿ ಹೋಗುತ್ತೆ. ಓಹೋ, ನಾನು ಬಿಸ್ನೆಸ್ ಬಗ್ಗೆ ಯೋಚಿಸ್ತಿದ್ಯಾ? ಇಟ್ಸ್ ಓಕೆ ಮೈ ಡಿಯರ್ ಫ್ಯೂಚರ್ ವೈಫ್, ಅವೆಲ್ಲವನ್ನು ನಾನು ಹ್ಯಾಂಡಲ್ ಮಾಡಬಲ್ಲೆ. ಈಗ ನೀನು ಓಕೆ ಅಲ್ವಾ? ಟೆನ್ಷನ್ ಏನು ಇಲ್ಲ ತಾನೇ ಅಂದ ಸ್ಮೂತಾಗಿ. ನನಗ್ಯಾಕೆ ಟೆನ್ಷನ್? ನನ್ನ ಹಿಂದೆ ನನ್ನ ಡ್ಯಾಡಿ ಇದ್ದಾರೆ, ಅದಕ್ಕಿಂತ ಮೀರಿದ ಬಲ ಇದೆ ಅಂದ್ಲು ಅವನನ್ನು ಉದ್ದೇಶಿಸಿ. ನಗ್ತಾ ಪಕ್ಕಕ್ಕೆ ನೋಡಿದ ಹರ್ಷನ ಕಣ್ಣುಗಳು ಬ್ರೈಟಾಗಿ ಅರಳಿದ್ವು. ಏನಿದು, ನಾನು ಡ್ರಾಯಿಂಗ್ ಮಾಡ್ತಿದ್ಯಾ ಅಂದ ಟ್ಯಾಬ್ನಲ್ಲಿ ಇನ್ನೂ ಕ್ಲೋಸ್ ಮಾಡಿದ ಹರ್ಷನ ಪಿಕ್ಚರ್ ನೋಡ್ತಾ. ತಟ್ಟನೆ ಅದನ್ನು ಮುಚ್ಚುತ್ತಿರುವಾಗ ತಡೆದು ಹೀರಾಳ ಎರಡೂ ಕೈಗಳನ್ನ ಹಿಂದೆ ಮಡಚಿ ಟೇಬಲ್ಗೆ ಲಾಕ್ ಮಾಡಿ ಒಂದು ಕೈಯಿಂದ ಟ್ಯಾಬನ್ನು ತನ್ನ ಕಡೆ ತಿರುಗಿಸಿ ಹರ್ಷನಿಗೆ ತನ್ನ ಅಂದವಾದ ಡ್ರಾಯಿಂಗ್ ಕಾಣ್ತು. ಇದೇ ಮಾಡ್ತಿದ್ಯಾ ನಾನು ಬರೋವರೆಗೂ ಅಂತ ಅವಳಿಗೆ ಇಂಚು ಕೂಡ ಗ್ಯಾಪ್ ಇಲ್ಲದಂತ ಅಂಟ್ಕೊಂಡ. ಸಿಕ್ಕಿಬಿದ್ದ ಮೇಲೆ ಏನು ಹೇಳ್ತಾಳೆ? ತಲೆ ತಿರುಗಿಸ್ಕೊಂಡ್ಳು. ನಗ್ತಾ, ನಾನಂದರೆ ಇಷ್ಟ, ನನ್ನ ಜೊತೆ ಮದುವೆ ಆಗಬೇಕು, ಆದರೆ ದೂರ ಇಡ್ತೀರಾ? ಏನು ನಿಮ್ಮಿಬ್ಬರು ವರ್ಷ ಅರ್ಥವೇ ಆಗ್ತಾ ಇಲ್ಲ? ಚರ್ರಿ ಬಂದಿದ್ದಾಳಲ್ಲ, ಅವಳ ಮನಸ್ಸು ಬದಲಿಸೋ ಕೆಲಸ ಶುರು ಮಾಡಿದ್ದೀನಿ. ಅವಳೇ ಅಮ್ಮನ ಹತ್ರ ನನಗೆ ಭಾವನ ಜೊತೆ ಮದುವೆ ಬೇಡ ಅತ್ತೆ ಅಂತ ಹೇಳುವಂತೆ ಮಾಡ್ತೀನಿ. ಆಗ ನಮ್ಮಮ್ಮ ಏನು ಮಾಡ್ತಾಳೆ? ಸತ್ರು ನಿನ್ನೆ ಸೊಸೆ ಮಾಡ್ಕೊಳ್ತಾಳೆ ಅಂದ ತಕ್ಷಣ ಆಕ್ರೋಶದಿಂದ ನೋಡ್ತಾ, ಚೆರ್ರಿ ಅಲ್ದಿದ್ರೆ ಸ್ಟ್ರಾಬೆರಿ ಅಲ್ದಿದ್ರೆ ಇನ್ನೊಂದು ಸಂಬಂಧ ತರ್ತಾಳೆ. ಅವರ ಮನಸ್ಸುಗಳು ಜೀವನಗಳು ಬದಲಿಸ್ತಾ ಕೂರೋಷ್ಟರಲ್ಲಿ ಮುದುಕರಾಗಿ ಹೋಗ್ತೀವಿ. ಆ ಚಾನ್ಸ್ ನಾನು ಕೊಡಲ್ಲ ಬೇಬಿ. ಈ ಒಳಗಡೆ ಒಬ್ಬ ಜೂನಿಯರ್ ಹೀರಾಳನ್ನು ಹರ್ಷನನ್ನು ಇಳಿಸ್ಬಿಟ್ರೆ ನಮ್ಮ ಮಮ್ಮಿ ಮೌತ್ ಪೂರ್ತಿಯಾಗಿ ಕ್ಲೋಸ್ ಆಗಿ ಹೋಗುತ್ತೆ ಅಂದ ತಕ್ಷಣ ಕಣ್ಣು ದೊಡ್ಡದು ಮಾಡಿದ್ಲು ಹೀರಾ. ಶಾಕಿಂಗ್ ಫೇಸ್ ಎಂಜಾಯ್ ಮಾಡ್ತಾ, ಏನು ಕೋಪ್ರೇಟ್ ಮಾಡಲ್ವಾ? ನಾವು ಬೇಬಿಯನ್ನು ಪ್ರೊಡ್ಯೂಸ್ ಮಾಡೋ ಕೆಲಸದಲ್ಲಿರೋಣ, ಮಿಕ್ಕಿದ್ದನ್ನೆಲ್ಲ ಮರೆತು ಬಿಡೋಣ ಡಾರ್ಲಿಂಗ್ ಅಂತ ಕೆನ್ನೆ ಸವರ್ದ. ಆ ಕೈಯನ್ನು ಹೊಡೆದು, ಡ್ರಿಂಕ್ಸ್ ಮಾಡಿ ಬಂದಿದ್ಯಾ? ಹೋಗಿ ಮೊದಲು ಅಂತ ಗದರಿ ಹೇಳೋದಕ್ಕೆ ನೋಡ್ತಿದ್ರೆ, ಈಗ ಹಾಕ್ಲಾ? ಹೋಗಲಿ, ಸ್ಟಾರ್ಟಿಂಗ್ ಟ್ರಬಲ್ ಇದ್ದರೆ ಹೋಗುತ್ತೆ. ಹರ್ಷ, ಹತ್ತಿ ಮಾಡಿದೆ ಸೈಲೆಂಟಾಗಿ ಹೋಗೋ, ನಂಗೆ ಭಯ ಆಗ್ತಿದೆ. ಭಯ? ದಿ ಗ್ರೇಟ್ ಅರ್ಜುನ್ ರಾಮಗಳಿಗೆ ಭಯನಾ? ಜೋಕ್ ಚೆನ್ನಾಗಿದೆ. ಹರ್ಷ,
ಹೀರಾಳ ಕೋಪದ ಮುಖ ನೋಡಿ ನಗ್ತಾ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಏನೋ ಅಂದೆ ಅಂದ್ಕೋ, ಇಷ್ಟೊಂದು ಭಯ ಪಡಬೇಕಾ ಅಂತ ಮುಖದ ಮೇಲೆ ಗಾಳಿ ಊದಿದ. ನೀನು ಹತ್ತಿರ ಬಂದರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಹೀಗೆ ಮಾತಾಡಿದ್ರೆ ಏನಾಗ್ತೀನೋ, ಜರುಗು ಅಂತ ಅರ್ಶನನ್ನು ತಳ್ಳಿ ಗ್ಲಾಸ್ ನೀರನ್ನು ಗಟಗಟ ಅಂತ ಕುಡಿದ್ಬಿಟ್ಲು. ನಿಮ್ಮ ಡ್ಯಾಡಿ ನಮ್ಮ ಮದುವೆಗೆ ಒಪ್ಪುವವರೆಗೂ ನಿನಗೆ ಈ ಟೆನ್ಷನ್ ತಪ್ಪಲ್ಲ ಬೇಬಿ ಅಂತ ಹೀರಾಳ ಸ್ವೀಟ್ ಲಿಪ್ಸ್ ಪ್ರೆಸ್ ಮಾಡಿ ಲೈಟಾಗಿ ಮುತ್ತು ಕೊಟ್ಟು, ಲಂಚ್ ಟೈಮ್ ಆಯಿತು, ತಿನ್ನಲು ಏನಾದರೂ ತರಿಸ್ತೀಯಾ ಅಥವಾ ಉಪವಾಸ ಹಾಕ್ತೀಯಾ ಅಂದ. ಕ್ಯಾಂಟೀನ್ಗೆ ಕಾಲ್ ಮಾಡಿ ಯಾವ ಫುಡ್ ಬೇಕೋ ಹೇಳಿ ತರೋದಕ್ಕೆ ಹೇಳಿದ್ಲು. ಏನಂದ ಮದುವೆ ಗಂಡು? ಏನೂ ಅನ್ನಲಿಲ್ಲ. ಏನೂ ಅನ್ನೋದೇ ಅಷ್ಟು ಸೀರಿಯಸ್ ಆಗಿ ಅವನಿಗೆ ಕ್ಲಾಸ್ ತೊಗೊಂಡ್ಯಾ ಅನ್ನುತ್ತಾ ಬಂದ ಫುಡ್ ಕಲೆಕ್ಟ್ ಮಾಡಿಕೊಂಡ. ಅವನಿಗೆ ನನ್ನ ಜನ್ಮದ ಬಗ್ಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವನ ಡ್ಯಾಡಿಗೂ ಗೊತ್ತಿಲ್ಲ. ಹೇಳಿದೆ, ಹೇಗಿದ್ದರೂ ನಾನು ಇಷ್ಟ ಆಗಲ್ಲ. ಅವನಿಗೆ ಬೇಡ ಅಂತ ಹೇಳಿಸೋ ಮೊದಲೇ ನಾನೇ ನನಗೆ ಅವನು ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟೆ. ಹೇಳುತ್ತಿರುವಾಗಲೇ ಹೀರಾ ಧ್ವನಿಯಲ್ಲಿ ಏನೋ ಅಡ್ಡಿ ಬಂದಂತೆ ಮಾತು ನಿಂತಿತು. ಇಡಿಯಟ್, ನೀನು ಹೀಗೆ ಫೀಲ್ ಆದರೆ ಈಗಲೇ ನಿನ್ನ ಮಮ್ಮಿ ಮಾಡೋ ಪ್ರೋಗ್ರಾಮ್ಗೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಆದರೂ ನನ್ನ ಬಂಗಾರಗೆ ಕೊಳೆ ಅಂಟಲ್ಲ, ಅದು ಯಾವಾಗಲೂ ಪ್ಯೂರ್ನೇ. ಅನಾವಶ್ಯಕವಾಗಿ ಯೋಚಿಸಿ ಮೂಡ್ ಖರಾಬ್ ಮಾಡ್ಕೋಬೇಡ ಅಂತ ಕಲಿಸಿದ ಅನ್ನವನ್ನು ಅವಳ ಬಾಯಿಗೆ ತುತ್ತಿಟ್ಟ. ಎಕ್ಸಾಮ್ ಹೇಗೆ ಬರ್ತೆ ಅಂತ ಅನ್ವಿಕಾ ಕೇಳಿದ್ಲು. ಸೂಪರ್ ಮಮ್ಮಿ. ಕಾಲೇಜ್ ಫಸ್ಟ್ ಬರ್ತೀಯಾ? ನೋ ಮಮ್ಮಿ. ಯಾಕೆ? ಅದಕ್ಕೊಬ್ರಿದ್ದಾರೆ ಮಮ್ಮಿ, ಅವನ್ನ ಬಿಟ್ಟು ಫಸ್ಟ್ ಇನ್ನೊಬ್ರು ಬರೋದಕ್ಕಾಗಲ್ಲ. ಅಂದರೆ ನೀನು ಸರಿಯಾಗಿ ಓದಿಲ್ಲ ಅಷ್ಟೇ ತಾನೇ ಅಂತ ಗುರಾಯಿಸಿ ನೋಡಿದ್ಲು ಅನ್ವಿಕಾ. ನೋ ಮಮ್ಮಿ, ನಾನು ಎಷ್ಟೇ ಚೆನ್ನಾಗಿ ಬರೆದ್ರೂ ನನ್ನ ಹ್ಯಾಂಡ್ ರೈಟಿಂಗ್ ಅವನಿಗಿಂತ ಕಡಿಮೆ ಇರುತ್ತೆ. ಆ ರೈಟಿಂಗ್ಗೆ ಅವನಿಗೆ ಫುಲ್ ಮಾರ್ಕ್ಸ್ ಬಿದ್ದುಬಿಡುತ್ತೆ. ಚಿಕ್ಕಂದಿನಲ್ಲೇ ರೈಟಿಂಗ್ ಬುಕ್ಸ್ ತರಿಸಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡಿಸ್ದೆ, ಒಂದೇನಾದರೂ ಸರಿಯಾಗಿ ಕಂಪ್ಲೀಟ್ ಮಾಡಿದ್ಯಾ ಅಂತ ಸೌಟೆತ್ತಿದ್ಲು ಅನ್ವಿಕಾ. ಪ್ಲೀಸ್ ಮಮ್ಮಿ, ನನ್ನ ರೈಟಿಂಗ್ ಅಷ್ಟೇ, ನಿಜಕ್ಕೂ ನನಗೆ ಇವೆಲ್ಲ ಸೆಟ್ ಆಗಲ್ಲ. ಮುಂಬೈಗೆ ಹೋಗ್ಬಿಡ್ತೀನಿ ಅಂದರೆ ಒಪ್ಕೊಳ್ತೀಯ ನೀನು? ಓದು ಅಂತ ಕೊಲ್ತೀಯಾ? ನಾನು ಮುಂಬೈಗೆ ಹೋಗ್ತೀನಿ ಮಮ್ಮಿ. ಬರಲ್ಲ, ಬಾಂಬೆಗೆ ಬರಲ್ಲ ನಾನು ಆಗಲ್ಲ ಅಂತ ಯೂಟ್ಯೂಬ್ನಲ್ಲಿರೋದು ಸಾಂಗ್ ಹಾಕಿ ಹಾಡ್ತಾ ಇದ್ದರೆ, ಏಯ್ ಆ ಸಾಂಗ್ ಆಫ್ ಮಾಡು. ನೋ, ಸ್ಕೂಲ್ನಲ್ಲಿ ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೇ ನನ್ನ ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು. ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಏನೋ, ಸ್ಕೂಲ್ ಆ್ಯನಿವರ್ಸರಿ, ನಮ್ಮ ಕ್ಲಾಸ್ನಲ್ಲಿ ನಾನೇ ಕಪಲ್ ಡ್ಯಾನ್ಸ್ ಮಾಡೋದು. ನೀನು ಬೇರೆ ಯಾರು? ನನ್ನ ಫ್ರೆಂಡ್ ಬಾಗಿ. ಆ ಮ್ಯಾಗಿ ಹೇರ್ ಹುಡುಗಿನಾ? ಮಮ್ಮಿ ನೋಡು ಬಾಗಿ ಬಗ್ಗೆ ಹೇಗಂತಿದ್ಯಾ? ಅವಳು ಕರ್ಲಿ ಹೇರ್ ತುಂಬ ಚೆನ್ನಾಗಿರುತ್ತೆ ಅಂದ ತಕ್ಷಣ ಅಷ್ಟೊಂದು ಎತ್ತರಕ್ಕಿದ್ದ ಖುಷಿ ಋತು ಕಿವಿ ಹಿಂಡಿ, ನನ್ನ ಕೂದಲನ್ನು ನೋಡಿದ್ರೆ ಒಣ ಹುಲ್ಲು ಮುಳ್ಳಿನ ಗಿಡ ಅಂತ ಗೇಲಿ ಮಾಡ್ತೀಯಾ? ಆ ಹುಡುಗಿದು ಮಾತ್ರ ಗೋಲ್ಡನ್ ಹೇರಾ? ನನ್ನ ಥರನೇ ಕರ್ಲಿ ಹೇರ್. ಅವಳನ್ನ ಅಂದ ತಕ್ಷಣ ಯಾಕೆ ಉರಿ ಬಂತು ನಿನಗೆ? ಯಾಕಂದ್ರೆ ಅವಳು ನನಗೆ ನೋಟ್ಸ್ ಬರೆದು ಕೊಡ್ತಾಳೆ. ನಾನು ಪ್ರಾಕ್ಟೀಸ್ಗೆ ಹೋಗಿ ಕ್ಲಾಸಸ್ ಮಿಸ್ ಮಾಡಿದ್ರೆ ಅವಳೇ ನನಗೆ ನಡೆದ ಕ್ಲಾಸಸ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ರೋಷದಿಂದ ಹೇಳಿದ. ನೋಡಿದ್ಯಾ ಮಮ್ಮಿ, 10 ವರ್ಷಕ್ಕೆ ಬೆಸ್ಟ್ ಫ್ರೆಂಡ್ ಅಂತೆ, ಅದು ಕೂಡ ಹುಡುಗಿ, ಯೋಚನೆ ಮಾಡ್ಕೋ ಅಂತ ಚುಡಾಯಿಸಿ ಕಣ್ಣು ಹಾರಿಸ್ತಾ ಹೋದ್ಲು ಅವಳು ತಪ್ಪಿಸ್ಕೊಂಡು. ಏನೋ ನಿಜಾನಾ? ಭಾಗಿ ಅಂತ ಭಗವದ್ಗೀತೆಯಂತೆ ಜಪ ಮಾಡ್ತಿರ್ತೀಯಾ? ಆ ಹುಡುಗಿ ಹೆಸರೇನೋ ಅಂತ ಮುಡಿ ಕಟ್ಟಿ ಮುಂದೆ ಬರ್ತಿರೋ ತಾಯಿಯನ್ನು ನೋಡಿ, ಮಮ್ಮಿ ಅವಳು ತುಂಬ ಒಳ್ಳೆಯವಳು, ಬೇಕಿದ್ರೆ ಅವಳು ಮಮ್ಮಿಗೆ ಫೋನ್ ಮಾಡಿ ಮಾತಾಡು ಮಮ್ಮಿ. ಏನು ಮಾತಾಡಲಿ? ನಿಮ್ಮ ಮಗಳ ಹೆಸರು ಭಾಗಿನ, ನಮ್ಮ ಮಗ ದಿನವಿಡೀ ಕರಿತಿರ್ತಾನೆ ಅಂತ ಕೇಳಲಾ? ಅಯ್ಯೋ ಮಮ್ಮಿ, ಯಾಕೆ BP ಏರಿಸ್ಕೋತಿದ್ಯಾ? ಅವಳು ನನ್ನ ಬೆಸ್ಟ್ ಫ್ರೆಂಡ್, ಅವಳ ಅಣ್ಣ ಕೂಡ ನನ್ನ ಫ್ರೆಂಡೇ. ಅವಳು ತುಂಬ ಒಳ್ಳೆಯವಳು, ನನಗೆ ನೋಟ್ಸ್ ಬರ್ಕೊಡ್ತಾಳೆ. ನೀನು ಒಂದು ಬಾರಿ ರೈಟಿಂಗ್ ನೋಡಿ ಯಾರದು ಇದು ಇಷ್ಟು ಚೆನ್ನಾಗಿದೆ ಅಂದಿದ್ದೆ ಕೂಡ. ನಿಜ ಹೇಳಬೇಕಂದ್ರೆ ಖುಷಿಗಿಂತ ಭಾಗಿ ರೈಟಿಂಗಲ್ಲಿ ಸೂಪರ್ ಇರುತ್ತೆ ಮಮ್ಮಿ. ಆ ಖುಷಿ ಎಕ್ಸಾಮ್ಸ್ ಸರಿಯಾಗಿ ಬರ್ದಿಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನನ್ನು ಅಡ್ಡವಾಗಿ ಬುಕ್ ಮಾಡಿ ನಿನ್ನ ಮಾಯ ಮಾಡಿದ್ದಾಳೆ. ಮೊದಲು ಅವಳ ಕೆಲಸ ನೋಡು ಮಮ್ಮಿ. ನಂದೇನಿದೆ, ಸ್ಕೂಲಲ್ಲೇ ಇರುತ್ತೆ, ನಾನು ಅಲ್ಲೇ ಇರ್ತೀನಿ, ಭಾಗಿ ಕೂಡ ಅಲ್ಲೇ ಇರ್ತಾಳೆ. ನೀನು ಯಾವಾಗ ಬೇಕಾದರೂ ಬಂದು ಮಾತಾಡು. ಪೇರೆಂಟ್ಸ್ ಮೀಟಿಂಗ್ಗೆ ಅವಳ ಮಮ್ಮಿ ಬರ್ತಾರೆ, ನೀನು ಬೇಕಿದ್ರೆ ಮಾತಾಡು. ಐಸ್ ಮಾಡ್ತಿರೋ ಮಗನ ಮಾತುಗಳಿಗೆ ಕರಗಿ ಹೋದ್ಲು. ತಕ್ಷಣ ಮಗಳು ತಿಳುವಳಿಕೆಯಿಂದ ತನ್ನನ್ನು ಮಾಯ ಮಾಡಿದಾಳೆ ಅಂತ ಏಜಿಸರು ಬಿಡ್ತಾ ಮೇಲೆ ಹೋಗುವಷ್ಟರಲ್ಲಿ ಎದುರು ಬಂದ ಅರ್ಜುನ್. ನಿಮ್ಮ ಮಗಳು ಏನು ಮಾಡಿದಾಳು ಗೊತ್ತಾ? ಏನು ಮಾಡಿದಾಳೆ? ಅವಳ ಹಣೆ ಮೇಲಿನ ಬೆವರಿನ ಹನಿಗಳನ್ನ ಬೆರಳಿನಿಂದ ಒರೆಸುತ್ತಾ ಮೆಲ್ಲನೆ ಕೇಳ್ದ. ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ, ಈ ಬಾರಿ ಕೂಡ ಮಾರ್ಕ್ಸ್ ಕಡಿಮೆ ಬರುತ್ತೆ. ಪ್ರತಿ ಬಾರಿ ಅವಳನ್ನ ಹೀಗೆ ಸೇವ್ ಮಾಡಿ ನೀವೇ ಓದೋದಂತೆ ಅಡ್ಡಿಪಡಿಸ್ತಿದ್ದೀರಾ ಅಂತಿದ್ದ ಅನ್ವಿಕಾಳನ್ನು ಗಾಳಿಯಲ್ಲಿ ಎತ್ತದ. ಹಠಾತ್ತನೆ ಹಿಂದೆ ತಿರುಗಿ ನೋಡಲು ಋತು ಯಾವಾಗಲೂ ಆಟ ಆಡಲು ಹೊರಗೆ ಹೋಗ್ಬಿಟ್ಟಿದ್ದಾನೆ. ಏನಿದು?
ನಿಮ್ಮ ಮಗಳು ರಾಕ್ಷಸಿ ಇಲ್ಲೇ ಇದ್ದಾಳೆ ಅಂದ ತಕ್ಷಣ ಪಾಪ ಎಕ್ಸಾಮ್ ಬರೆದು ಸುಸ್ತಾಗಿ ನಿದ್ರಿಸ್ತಿದ್ದಾಳೆ. ಈಗ ನೀನು ಹೋಗಿ ಡಿಸ್ಟರ್ಬ್ ಮಾಡ್ತೀಯ ಮೈ ಡಿಯರ್ ಅನ್ವಿಕಾ ಅಂತ ಕೆಳಗೆ ಕರೆತಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ದ. ಊಟ ಪ್ಲೇಟ್ಗೆ ಹಾಕ್ತಾ ಅವಳು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾಳೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದಾಳೆ. ನಿನಗೆ ರ್ಯಾಂಕ್ ಬೇಕಾ? ನನ್ನ ಮಕ್ಕಳು ರ್ಯಾಂಕಿಂದೆ ಓಡ್ತಾ ಅವರ ಚೈಲ್ಡ್ಹುಡ್ ಸ್ಕೂಲ್ ಕಾಲೇಜ್ ಲೈಫ್ ಮಿಸ್ ಮಾಡ್ಕೊಳ್ಳೋದು ನನಗೆ ನಿಜಕ್ಕೂ ಇಷ್ಟ ಇಲ್ಲ. ಓದಿದಷ್ಟು ಓದ್ತಾರೆ, ನೆನಪಿಡ್ತಾರೆ. ಅವರಿಗೆ ನಾಲೆಡ್ಜ್ ಇಂಪಾರ್ಟೆಂಟ್, ಆದರೆ ರ್ಯಾಂಕ್ ಮಾರ್ಕ್ಸ್ ಅಲ್ವೇ? ಮಾರ್ಕ್ಸ್ ಬರ್ತಿದ್ರೆ ಫೇಲ್ ಆಗಿಬಿಡ್ತಾರೆ. ದಿ ಗ್ರೇಟ್ ಅರ್ಜುನ್ ರಾಮ್ ಅವರ ಮಗಳು ಫೇಲ್ ಆದ್ಲು ಅಂದರೆ ಆಗ ಚೆನ್ನಾಗಿರುತ್ತಾ ನಿಮಗೆ? ನಿಜವಾಗಿಯೂ ಫೇಲ್ ಆದರೆ ನಾನು ಒಂದು ಮಾತು ಕೂಡ ಕೇಳಲ್ಲ. ನನ್ನ ಮಕ್ಕಳು ಅವರು ಇರ್ರೆಸ್ಪಾನ್ಸಿಬಲ್ ಆಗಿ ಓದಿದ್ರೆ ಟೈಮ್ ವೇಸ್ಟ್ ಮಾಡಿದರೆ ಖಂಡಿತ ಕೋಪ ಮಾಡ್ಕೋತೀನಿ. ಆದರೆ ಅವರು ಒಂದು ಕಡೆ ಸ್ಪೋರ್ಟ್ಸ್ ಮತ್ತು ಓದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಿದ್ದಾರೆ. ಫೇಲ್ ಆಗುವಷ್ಟು ಕೆಲಸಕ್ಕೆ ಬಾರದವರಂತೂ ಅಲ್ಲ ನನ್ನ ಮಕ್ಕಳು ಅಂದ ತಕ್ಷಣ ಅರ್ಜುನ್ ಕೈ ಹಿಡಿದು ನಮ್ಮ ಮಕ್ಕಳು ಅಂದ್ಲು ಅನ್ವಿಕಾ. ಅವ್ರ ಮೇಲೆ ಕೋಪ ಮಾಡ್ಕೋತೀಯಾ? ಒಂದು ಮಾತಂದರೆ ಮಾತಾಡ್ತಾಳಲ್ಲಾರೆ ಅಂತ ಊಟ ಬಡಿಸ್ತಿದ್ರೆ ನೀವು ತಿನ್ನಿ, ಆಫೀಸ್ ಟೈಮ್ ಆಯಿತು ಅಲ್ವಾ ಎನ್ನುತ್ತಾ ಅವನೇ ತಿನ್ನಿಸ್ದ. ಬೇಬಿಯನ್ನು ಮಲಗಿರಲಿ ಬಿಡು, ಒಂದು ವಾರ ಹಾಲಿಡೇಸ್ ಇವೆ, ರೆಸ್ಟ್ ತಗೋತಾಳೆ. ಹ್ಞೂ ಅಂತ ಮೂತಿ ತಿರುಗಿಸ್ಕೊಂಡ್ಳು. ಕಾರ್ವರೆಗೆ ಅವರನ್ನು ಕಳಿಸಲು ಬರ್ತಾ ನಗ್ತಾ ಅನ್ವಿಕಾಳ ಹಣೆಗೆ ಮುತ್ತು ನೀಡಿ ಆಫೀಸ್ಗೆ ಹೊರಟು ಹೋದ ಅರ್ಜುನ್. ಹೀರೋ, ವೇರ್ ಆರ್ ಯು? ಆಫೀಸ್ಗೆ ರೆಡಿ ಆಗ್ತಿದ್ದೀನಿ ಏಂಜಲ್. ಓ ನೋ, ವಾಟ್ ಹ್ಯಾಪನ್? ನನಗೊಂದು ವಾರ ಹಾಲಿಡೇಸ್ ಕೊಟ್ಟಿದ್ದಾರೆ. ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನೀನು ಆರಾಮವಾಗಿ ಆಫೀಸ್ಗೆ ಹೋಗ್ತಿದ್ಯಾ? ಇಲ್ಲಿ ಈ ಹೀರಾ ಕೂಡ ಮೀಟಿಂಗ್ ಅಂತ ತುಂಬ ಬ್ಯುಸಿಯಾಗಿ ಹೋಗಿದ್ದಾಳೆ. ನಾನೇನು ಮಾಡಲಿ? ಮನೆಯಲ್ಲಿ ಅಮ್ಮನ ಕೈಲಿ ಬೈಗುಳ ತಿನ್ನಬೇಕಾ ಅಂತ ಬುಸುಕುಡ್ತಾ ಕೇಳ್ತಿದ್ದ. ಖುಷಿ ಫೇಸ್ ಹೇಗಿರುತ್ತೆ ಅಂತ ಊಹಿಸಿ ನಗ್ತಾ, ಹಾಲಿಡೇಸ್ ಕೊಟ್ಟಿದ್ದಾರಾ? ನನಗೆ ಈ ವಿಷಯ ಹೇಳಬೇಕಲ್ಲ. ನನಗೇನು ಗೊತ್ತು? ಈಗ ಹೇಳ್ತಿದ್ದೀನಲ್ಲ, ನಾವೆಲ್ಲಾದರೂ ಹೋಗೋಣ ಹೀರೋ. ಮನೆಯಲ್ಲಿದ್ದರೆ ಮಮ್ಮಿ ಕಾಟ ತಡ್ಕೊಳ್ಳೋದಕ್ಕಾಗಲ್ಲ. ಅಡುಗೆ ಕಲಿ ಅಂತ ಕೊಲ್ತಾಳೆ. ಆ ಅಡುಗೆ ಮನೆಗೆ ಹೋದರೆ ಫುಲ್ ಬೆವತ್ತು ಹೋಗಿ ಡ್ರೆಸ್ ಎಲ್ಲ ಒದ್ದೆ ಆಗುತ್ತೆ. ನನ್ನ ಕೈಲಾಗಲ್ಲ. ಎಲ್ಲಾದರೂ ಕರ್ಕೊಂಡು ಹೋಗು. ನಿನಗಾಗಿ ಸರ್ಪ್ರೈಸ್ ಬರುತ್ತೆ ಇನ್ನೊಂದು ಗಂಟೆಯಲ್ಲಿ. ವೆಯ್ಟ್ ಮಾಡಿದ್ರೆ ನಿನಗೆ ತಕ್ಕ ಜೋಡಿ ಸಿಗುತ್ತೆ ಅಂದ ತಕ್ಷಣ ಯಾರು ಬರ್ತಿದ್ದಾರೆ ಅಂತ ಕುತೂಹಲದಿಂದ ಕೇಳಿದ್ಲು. 1 hour ವೆಯ್ಟ್, ಅಷ್ಟರಲ್ಲಿ ಗೆಸ್ ಮಾಡು ಯಾರು ಬರ್ತಿದ್ದಾರೆ ಅಂತ. ಫೋನ್ ಇಟ್ಟು ನಗ್ತಾ ಇನ್ನೊಬ್ಬರಿಗೆ ಫೋನ್ ಮಾಡ್ದ ಹರ್ಷ. ಅಲ್ಲಿಂದ ಬಂದು ಉತ್ತರಕ್ಕೆ ಹ್ಯಾಪಿಯಾಗಿ ಹೀರಾಳಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿ ಆಫೀಸ್ಗೆ ಹೊರಟ. ಯಾರು ಬರ್ತಿದ್ದಾರೆ? ಅಬ್ಬಾ, ಅಷ್ಟು ಸರ್ಪ್ರೈಸ್ ಆಗಿ ಯೋಚಿಸ್ದ ಕೆಳಗೆ ಬಂದು ಅನ್ವಿಕಾಳ ಕುತ್ತಿಗೆ ಅಪ್ಕೊಂಡು, ಮಮ್ಮಿ ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ ಗಡ್ಡ ಹಿಡಿದು ಮುದ್ದಾಡಿದ್ಲು. ಟ್ರಿಪ್ಪಲ್ಲ, ನಿನ್ನ ಹತ್ರ ಬೇಳೆ ರುಬ್ಬಿಸಿ ವಡೆ ಮಾಡಿಸ್ತೀನಿ. ಈ 1 ವಾರದಲ್ಲಿ ನಿನಗೆ ದೋಸೆ ಚಟ್ನಿ ಮಾಡೋದನ್ನು ಕೂಡ ಕಲಿಸ್ಬೇಕು ಬಾ ಅನ್ನೋತ್ತ ಸೌಟ್ ಖುಷಿ ಕೈ ಕೊಟ್ಲು. ಮಮ್ಮಿ ಅಳು ಮುಖ ಮಾಡಿದ್ಲು ಖುಷಿ. ಡ್ಯಾಡಿಗಾಗಿ ದೋಸೆ ಕಲಿಯಲ್ವಾ ಅಂತ ಕೈ ಕಟ್ಟಿ ಸೀರಿಯಸ್ ಆಗಿ ನೋಡಿದ್ಲು ಅನ್ವಿಕಾ. ಡ್ಯಾಡಿ ಅಂದ ತಕ್ಷಣ ಉತ್ಸಾಹ ಬಂದುಬಿಡ್ತು. ನನ್ನ ಕೈಯಾರೆ ಡ್ಯಾಡಿಗೆ ದೋಸೆ ಹಾಕಿ ಕೊಡಬೇಕಾ? ಈಗ ಅವು ಸರಿಯಾಗಿ ಬರೆದಿದ್ರೆ ಡ್ಯಾಡಿ ಹೇಗೆ ತಿಂತಾರೆ? ಸರಿಯಾಗಿ ಬರೋವರೆಗೂ ಕಲಿ ಎನ್ನುತ್ತಾ ವಾಸವಿ ಅವ್ರನ್ನ ನೋಡಿ, ನೀವು ಅವಳ ಹತ್ರ ಹೋದರೆ ಒಪ್ಪಲ್ಲಾತೆ ಅಂದ್ಲು. ನಿಮ್ಮ ಅಮ್ಮ ಮಗಳ ಮಧ್ಯೆ ನಾನು ನಿಜಕ್ಕೂ ಬರಲ್ಲಮ್ಮ. ನನ್ನ ಮೊಮ್ಮಗನ ಹತ್ರ ಹೋಗ್ತಿದ್ದೀನಿ, ಅವನಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ಹೊರಟು ಹೋದರು ಅವರು. ಪಾಪ ಮೊಮ್ಮಗಳಿಗೆ ಹೆಲ್ಪ್ ಮಾಡಬೇಕು ಅಂತಿದ್ರು, ಸೊಸೆ ಕೈಲಿ ಬೈಗುಳ ತಿನ್ನಬೇಕಾಗತ್ತೆ ಅಂತ. ತಾತಯ್ಯ ಆಗಲೇ ಜಾಗಿಂಗ್ ಮುಗಿಸಿ ಬಂದ ಮೌಳಿಯವ್ರನ್ನ ನೋಡಿ ಮುದ್ದ ಕರೆದ್ಲು. ಮಾವಯ್ಯ ನೀರು ರೆಡಿಯಾಗಿದೆ, ಸ್ನಾನ ಮಾಡಿ ಬಂದರೆ ಟಿಫಿನ್ ಹಾಕ್ತೀನಿ ಅನ್ನುತ್ತಾ ಅನ್ವಿಕಾ ಅವರಿಗೆ ಗ್ರೀನ್ ಟೀ ಕಪ್ ಕೊಡಲು ಅವರು ಬಾಯಿ ತೆರೆಯದೆ ಮೌನವಾದರು. ಸಾರಿ ಬೇಬಿ, ಮಮ್ಮಿ ರೂಲ್ಸ್ ಬ್ರೇಕ್ ಮಾಡಬಾರ್ದು ನಾವು ಅಂದರು. ಮಾನ್ಸ್ಟರ್ ಮಮ್ಮಿ ನೀನು ಅಂತ ಫ್ಯಾನ್ ಬಿಸಿಯಾಗೋ ಮೊದಲೇ ಇಟ್ಟು ಹಾಕಿ ರುಬ್ತಿದ್ರೆ ಅದು ಮೈದಾದಂತೆ ಸೌಟಿಗೆ ಸುತ್ತಕೊಂತು. ವಾಟ್? ಶಾಕ್ ಆಗಿ ಹ್ಯಾಂಡ್ ಬ್ಯಾಗ್ ನೋಡ್ಕೊಳ್ತಿದ್ದ ಚರಿತಾಳಿಗೆ ತಳಭಾಗದಲ್ಲಿ ತನ್ನ ಮೊಬೈಲ್ ಕಾಣಿಸಿ ಕಣ್ಣು ದೊಡ್ಡದಾಯಿತು. ಒಂದು ಹುಚ್ಚು ನಗು ನಗ್ತಾ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಓಡುವಷ್ಟರಲ್ಲಿ ಕ್ಯಾಬಿನ್ ಡೋರ್ ಕ್ಲೋಸ್ ಆಗಿ ಲಾಕ್ ಆಯಿತು. ಸ್ಲೋ ಮೋಷನ್ನಲ್ಲಿ ತಲೆ ತಿರುಗಿಸಿ ಹಿಂದೆ ನೋಡಿದ ಚರಿತಾ, ಡೋರ್ ಲಾಕ್ ಆಗಿದೆ, ಸ್ವಲ್ಪ ಓಪನ್ ಮಾಡಿದ್ರೆ ನಾನು ಹೊರಟೋಗ್ತೀನಿ ಅಂದ್ಲು. ಕೇಳಿಸದಂತೆ ಹಾಗೆ ನೋಡ್ತಿದ್ದಾನೆ ತ್ರಿಲೋಕ್. ಮಿಸ್ಟರ್ ತ್ರಿಲೋಕ್ ಅವರೇ, ಡೋರ್ ಓಪನ್ ಮಾಡಿ. ಏನಂತ ಕರೆದೆ? ತ್ರಿಲೋಕ್ ಅವರೇ, ಇಷ್ಟು ರೆಸ್ಪೆಕ್ಟ್ ಸಡನ್ನಾಗಿ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಅಂದರೆ ನೀವು ನನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದೀರಿ ಅಂತ ತಿಳಿದೆ, ಕೋಪದಲ್ಲಿ ಏನೇನೋ ಮಾತಾಡಿದೆ, ಸಾರಿ. ಆದರೆ ನನಗೆ ತಿಳಿಯದಂತೆ ನನ್ನ ಮೊಬೈಲ್ ಹ್ಯಾಂಡ್ ಬ್ಯಾಗ್ ಒಳಗೆ ಹೇಗೆ ಬಂತು?
ಸರಿ ಬಿಡಿ, ಥ್ಯಾಂಕ್ ಯು. ನಿಮ್ಮ ಕೋಟ್ ನಿಮಗೆ ಕೊಟ್ಟಿದ್ದೀನಿ, ನನ್ನ ಮೊಬೈಲ್ ನನಗೆ ಸಿಕ್ಕಿದೆ. ಇನ್ನು ನಿಮಗೂ ನನಗೂ ಮಧ್ಯೆ ಯಾವುದೇ ವೈರತ್ವ ಇಲ್ಲ. ಅಂದರೆ ಫ್ರೆಂಡ್ಶಿಪ್ ಮಾಡ್ತೀಯಾ? ಚೀಚಿ, ನಾನಾಗಲಿಲ್ಲ ಅಂತ ತಕ್ಷಣ ನಾಲ್ಗೆ ಕಚ್ಕೊಂಡು, ಅಂದರೆ ನನ್ನ ಉದ್ದೇಶ ಅದಲ್ಲ, ಮತ್ತೆ ನಾವು ಎದುರಾಗೋದಿಲ್ಲ ಅಲ್ವಾ, ಇನ್ಯಾವುದು ಇರಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ನೀವೇನು ಮಾಡ್ತೀರಾ? ನಿಮ್ಮ ಭಾವನೆಗೆ ಸೈಟ್ ಹೊಡಿತೀರಾ ಅಂದ ತಕ್ಷಣ ಚರಿತಾಳಗೆ ಬಿ ಪಿ ಏರ್ತು. ಇದಿಗೋ ಹೀಗೆ ಮಾತಾಡಿದ್ರೆ ನಾನು ಉರಿಯುತ್ತೆ, ಆದರೂ ನನ್ನ ಪರ್ಸ್ನಲ್ ಮೇಲೆ ನಿಮಗೆ ಯಾಕೆ ಅಷ್ಟು ಇಂಟ್ರೆಸ್ಟು? ನಿಮ್ಮ ಭಾವನ ಮೇಲೆ ತುಂಬ ಇಷ್ಟ, ಭರವಸೆ ಇಟ್ಕೊಂಡಿದ್ದೀರಾ ಅಲ್ವಾ? ಅವನು ಬೇರೆ ಹುಡುಗಿಯನ್ನು ಲವ್ ಮಾಡ್ತಿದ್ದಾನೆ ಅಂದರೆ ನಿಮಗೇನು ಅನ್ನಿಸ್ಲಿಲ್ವಾ? ಒಂದೇ ಒಂದು ಗಂಟೆ ನಾನು ಮಾತಾಡಿದ ಹುಡುಗಿ ನನ್ನನ್ನು ರಿಜೆಕ್ಟ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ರಾತ್ರಿಯಿಂದ ಹೇಳಲಾರದಷ್ಟು ಕಿರಿಕಿರಿ ಕೋಪದಿಂದ ಇದ್ದೀನಿ. ಆದರೆ ನೀನು ನಿಮ್ಮ ಭಾವನನ್ನು ಚಿಕ್ಕಂದಿನಿಂದ ಲವ್ ಮಾಡ್ತಿದ್ದೀರಲ್ಲ, ಅವ್ನು ಬೇಡ ಅಂದರೆ ನೀವು ಹೇಗೆ ತಗೋತಿದ್ದೀರಾ? ಸಿಂಪಲ್ ರಿಯಾಲಿಟಿ ತಿಳ್ಕೊಂಡೆ. ಅಂದರೆ ಭಾವನ ಮೇಲೆ ನನಗಿರೋದು ಲವ್ ಅಲ್ಲ, ಲವ್ ಅಂದ್ಕೊಳ್ಳೋ ಭ್ರಮೆ. ಸಾರಿ ಬೇಬಿ, ಮಮ್ಮಿ ರೂಲ್ಸ್ ಬ್ರೇಕ್ ಮಾಡಬಾರ್ದು ನಾವು ಅಂದರು ಮೌಳಿಯವರು. ಮಾನ್ಸ್ಟರ್ ಮಮ್ಮಿ ನೀನು ಅಂತ ಪ್ಯಾನ್ ಬಿಸಿಯಾಗೋ ಮೊದಲೇ ಹಿಟ್ಟು ಹಾಕಿ ಸವರ್ತಿದ್ರೆ ಅದು ಮೈದಾದಂತೆ ಸೌಟಿಗೆ ಸುತ್ಕೊಂತು. ತಲೆಗೆ ಟಪ್ ಅಂತ ಹೊಡೆದ ಅನ್ವಿಕಾ. ಪ್ಯಾನ್ ಬಿಸಿಯಾಗದೆ ಹಿಟ್ಟು ಹಾಕಿದ್ರೆ ದೋಸೆ ಅಲ್ಲ ರೊಟ್ಟಿ ಬರುತ್ತೆ. ನಿಮ್ಮ ಡ್ಯಾಡಿ ತಿನ್ನೋದೇ ಒಂದು ದೋಸೆ, ಅದು ಕೂಡ ಬಿಟ್ಬಿಡ್ತಾರೆ ನಿನ್ನಿಂದ. ಅಬ್ಬಾ ಹೊಡಿಬೇಡ ಮಮ್ಮಿ, ಗಿಡ್ಡ ಇದ್ದೀನಿ, ಇನ್ನೂ ಭೂಮಿ ಒಳಗೆ ಹೋಗ್ತೀನಿ ಅಂತ ತಲೆ ಉಚ್ಕೊಳ್ತಾ, ನಿಧಾನವಾಗಿ ಹೇಳ್ಕೊಡ್ಬಹುದಲ್ಲ, ಹೊಡೆದ್ರೆ ಹೇಗೆ ಕಲ್ತ್ಕೊಳ್ಳಿ ಅಂತ ಆ ಹಿಟ್ಟಿನ ಮುದ್ದೆ ತೆಗೆದು ಫ್ಲೇಮ್ ಐ ಮಾಡಿ, ಏನು ಮಾಡ್ಬೇಕು ಹೇಳು ಮಮ್ಮಿ ಅಂತ ಇನ್ನೋಸೆಂಟ್ ಮುಖ ಮಾಡಿ ಕೇಳಿದ್ಲು. ಈ ಬುದ್ಧಿ ಮೊದಲೇ ಇರಬೇಕು ಅಂತ ಬಿಲ್ಡಪ್ ಕೊಟ್ಟ ಅನ್ವಿಕಾ. ಈರುಳ್ಳಿಯಿಂದ ಪ್ಯಾನ್ ಮೊದಲು ಉಜ್ಜಬೇಕು, ನಂತರ ಎಣ್ಣೆ 2 ಹನಿ ಹಾಕಿ ನೀರು ಚಿಮುಕಿಸಿದ ಮೇಲೆ ಸೌಟ್ ತುಂಬ ಹಿಟ್ಟು ತೊಗೊಂಡು ಪ್ಯಾನ್ ಮಧ್ಯಭಾಗದಲ್ಲಿ ಹಾಕಿ ಮೆಲ್ಲಗೆ ಒಂದೇ ಡೈರೆಕ್ಷನಲ್ಲಿ ಅಂದವಾಗಿ ತಿರುಗಿಸ್ಬೇಕು ಅಂತ ದೋಸೆ ಹಾಕಿ ತೋರಿಸ್ತಿದ್ದ ಅನ್ವಿಕಾಳ ಸೊಂಟವನ್ನು ಅಪ್ಕೊಂಡ್ವು 2 ಬಲವಾದ ಕೈಗಳು. ಜೋರಾಗಿ ಕಿರ್ಚಲು ಹೋದ ಅವಳ ಬಾಯಿ ಮುಚ್ಚಿತು. ನಾನೇ ಅಂದ ಕಿವಿಯಲ್ಲಿ ಮೆಲ್ಲಗೆ. ಅಚ್ಚರಿಗೊಂಡ ಅನ್ವಿಕಾ ಭುಜದ ಮೇಲಿಂದ ಹಿಂದೆ ನೋಡಿದ್ಲು. ಕಾಡಿಗೆ ತುಂಬಿದ ಕಣ್ಣುಗಳಲ್ಲಿ ತನ್ನ ರೂಪ ಪ್ರತಿಬಿಂಬಿಸ್ತಿದ್ರೆ ಅರ್ಜುನನ ಕಣ್ಣುಗಳಲ್ಲಿ ತುಂಟ ನಗು ಇತ್ತು. ಅನ್ವಿಕಾ ಪಕ್ಕಕ್ಕೆ ನೋಡಿದ್ರಲ್ಲಿ ಖುಷಿ ಇಲ್ಲ. ಎಲ್ಲಿಗೆ ಹೋದ್ಲು ನಿಮ್ಮ ಮುದ್ದಿನ ಮಗಳು? ಒಂದು ದೋಸೆ ಹಾಕುವಷ್ಟರಲ್ಲಿ ಮಾಯ ಆಗಿದ್ದಾಳೆ. ಅವಳಿಗೆ ಕೆಲಸ ಮಾಡೋದಂದರೆ ಮಹಾ ಸೋಮಾರಿ. ನೀವೆಲ್ಲಿಂದ ಬಂದ್ರಿ ಅಂದ್ಲು. ನೀನು ಅಂದವಾಗಿ ದೋಸೆ ಹಾಕುವಾಗ ಅದನ್ನೇ ಹೇಗೆ ಮಾಡಬೇಕು ಅಂತ ಅದಕ್ಕಿಂತ ಅಂದವಾಗಿ ವಿವರಿಸುವಾಗಲೇ ಬಂದೆ ಅಂತ ಕತ್ತಿನ ಮೇಲೆ ಮುತ್ತು ನೀಡಿ ಇಷ್ಟು ಕ್ಯೂಟಾಗಿ ರೆಡಿಯಾಗಿ ಟೆಂಪ್ಟ್ ಮಾಡಿದೆ. ಈಗ ನನಗೆ ಊಟ ಬೇಕು, ಏನು ಮಾಡಲಿ ನಾನು ಅಂತ ಇನ್ನೋಸೆಂಟ್ ಫೇಸ್ ಹಾಕ್ತಾ. ಅಬ್ಬಾ, ತಂದೆ ಮಗಳು ಇಬ್ಬರು ಜಾದೂಗಾರರು, ಮಾತುಗಳಿಂದ ಕಣ್ಣುಗಳಿಂದ ಐಸ್ ಮಾಡಿಬಿಡ್ತಾರೆ ಬಿಡಿ. ಅವಳನ್ನ ಎಳಕ್ಕೊಂಡು ಬಂದು ಹೇಗಾದರೂ ದೋಸೆ ಹಾಕೋದನ್ನು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಬಿಟ್ಬಿಡು ಬಂಗಾರ. ಮದುವೆ ಆದಮೇಲೆ ಅವರ ಗಂಡನೇ ಮಾಡಿಕೊಡ್ತಾನೆ ನನ್ನ ಮಗಳಿಗೆ. ಕಲಿಯೋ ಅವಶ್ಯಕತೆ ಏನಿದೆ? ಓಹೋ, ಅದಕ್ಕೆ ತಕ್ಕಂತೆ ಯಾರಾದರೂ ಚೆಫ್ಗೂ ಅಡುಗೆಯವನಿಗೂ ಕೊಟ್ಟು ಮದುವೆ ಮಾಡಿ, ಆಗ ಅವಳಿಗೆ ಬುದ್ಧಿ ಬರುತ್ತೆ. ಯಾಕೆ ಚಿಕ್ಕವಳ ಮೇಲೆ ಅಷ್ಟು ಹಾಗೆ ನಿನಗೆ? ಹೆಣ್ಣು ಮಕ್ಕಳಿಗೆ ಎಲ್ಲ ಕೆಲಸ ಬರಬೇಕು ಅನ್ನೋದು ನನ್ನ ಹಂಬಲ ಅಷ್ಟೇ. ಕಲ್ತ್ಕೊಳ್ತಾಳು ಬಿಡು ನಿಧಾನವಾಗಿ. ಈಗಲದಿದ್ದರೆ ಇನ್ನು 20 ವರ್ಷಕ್ಕೆ ಬರುತ್ತೆ. 20 ವರ್ಷ ಆಗ್ತಿದ್ರು ನಾನು ಎಲ್ಲ ಕೆಲಸ ಕಲ್ತ್ಕೊಂಡಿದ್ದರಿಂದಲೇ ಅನಾಥೆ ಆದರೂ ಹಸಿವಿಗೆ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯವಾಯಿತು. ನನ್ನ ಬೇಬಿ ಅನಾಥೆ ಅಲ್ಲ, ನೀನು ಅದಕ್ಕಿಂತ ಹೆಚ್ಚಾಗಿ ಅನಾಥೆ ಅಲ್ಲ. ಇನ್ನೊಮ್ಮೆ ಇಂತಹ ಸ್ಕ್ರ್ಯಾಪ್ ಮಾತುಗಳು ಆಡಿದ್ರೆ ನಾಲಿಗೆ ಕಟ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಬಿಡ್ತಿದ್ರೆ ಸಾರಿ ಅಂದ್ಲು ಕೈ ಹಿಡಿದು. ಗಂಭೀರವಾಗಿ ನೋಡ್ದ. ಏನೋ ಅಂದ್ಕೊಳ್ಳದೆ ಅಂದ್ಬಿಟ್ಟೆ, ಆದರೂ ಅದು ನನ್ನ ಗತಕಾಲ, ಮರೆಯೋದಕ್ಕಾಗಲ್ಲ, ಬಿಡೋದಕ್ಕೂ ಆಗಲ್ಲ. ಮರೆತ್ರೆ ಅಹಂಕಾರ ಬರುತ್ತಲ್ವಾ ಅಂದ್ಲು ಮುಗ್ಧ ಕಣ್ಣುಗಳಿಂದ. ಹತ್ತಿರ ಬಂದ ಅರ್ಜುನ್. ಆಫೀಸ್ಗೆ ಬರ್ತೀಯಾ ಹಸಿವು ತಣಿಸೋದಕ್ಕೆ ಅಂತ ಕಿವಿಯಲ್ಲಿ ಗುಸುಗುಸು ಅನ್ನುತ್ತಾ. ನಾಚಿಕೆ ಇಲ್ಲ ನಿಮಗೆ? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ.